ನಮಸ್ತೆ ಎಲ್ಲರಿಗೂ ಮುಂಜಾನೆ ಶುಭಾಶಯಗಳು. ಹಾಗೆ ಇವತ್ತು ರಾಮನವಮಿ ಕೂಡ, ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ನಿನ್ನೆ ನನ್ನ ಜೀವನದ ನಾನು ಬೆಳಿಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಒಂದು ಕನಸನ್ನು ನನ್ನ ಸಾಗಿಸಿದೆ. ನನ್ನ ಅಪ್ಪನ ಬಹುದೊಡ್ಡ ಕನಸಾಗಿತ್ತು, ನಾನೊಂದು ಕಾರ್ ಡ್ರೈವಿಂಗ್ ಮಾಡಬೇಕು ಅಂತ. ಬಹಳ ವರ್ಷದ ಹಿಂದೆ, ಒಂದು 21 ವರ್ಷ ಆಗೋಗಲೇ ನಾನು ಡ್ರೈವಿಂಗ್ ಲೈಸೆನ್ಸ್ ಮಾಡಿದ್ದೆ. ಬಟ್ ಹಲವಾರು ಕಾರಣಗಳಿಂದ ಅದು ನನಸಾಗಿಲ್ಲ. ಅದರ ಮನಸ್ಸಲ್ಲಿ ಆಸೆ ಹಾಗೇ ಇತ್ತು. ಮತ್ತು ಇಲ್ಲಿ ಬೆಂಗಳೂರಿಗೆ ಬಂದಾಗಲೂ ನಾನು 2 ವರ್ಷದ ಹಿಂದೆಯೇ ಅದಕ್ಕೊಂದು ಅಮೌಂಟ್ ಅರೇಂಜ್ ಮಾಡಿದ್ದೆ. ಆದರೆ ಕೆಲವೊಂದು ಕಾರಣಗಳಿಂದ ಒಂದು ಮನೆ ತಗೊಂಡ್ರಿಂದ ಆ ಅಮೌಂಟ್ ಕೂಡ ನನಗೆ ಹೊಂದಿಸ್ಲಿಕ್ಕೆ ಆಗಲಿಲ್ಲ. ಕಾರ್ ಬೇಡ ಅನಿಸಿತು. ಆಫೀಸ್ ಪಕ್ಕನೇ ಮನೆ ಇತ್ತು, ವಾಕೇಬಲ್ ಡಿಸ್ಟೆನ್ಸಲ್ಲಿ. ಆಮೇಲೆ ಆ ಕನಸು ನನ್ನ ಮನಸ್ಸಲ್ಲಿ ಯಾವತ್ತೂ ಇತ್ತು. ನಾನು ಪ್ರತಿ ದಿವಸನೂ ಆ ಕನಸನ್ನು ಹೀಗೆ ಥಿಂಕ್ ಮಾಡ್ತಾ ಇದ್ದೆ, ನನಗೆ ಕಾರ್ ಬೇಕು ಅಂತ. ಮತ್ತೆಲ್ಲ ಡಿಸ್ಕಸ್ ಮಾಡುವಾಗ ಕಾರ್ ಬೇಡ, ಬೆಂಗಳೂರು ಟ್ರಾಫಿಕಲ್ಲಿ 2 ವೀಲರ್ ತಗೊಳ್ಳೋಣ. ಆಫೀಸ್ ಲೊಕೇಶನ್ ಸ್ವಲ್ಪ ಶಿಫ್ಟ್ ಆಯಿತು ಅಂದರೆ ಒಂದು 2 ಕಿಲೋಮೀಟ್ರ್ ದೂರದಲ್ಲಿ, 1-1.5 ಕಿಲೋಮೀಟ್ರ್ ವಾಕೇಬಲ್ ಡಿಸ್ಟೆನ್ಸೇ ಇತ್ತು. ಬಟ್ ನನಗೆ ಅರ್ಜೆಂಟಾಗಿ ಬರಲಿಕ್ಕೆ ಆಗ್ತಿರ್ಲಿಲ್ಲ. ಸೊ ನನಗೊಂದು 2 ವೀಲರ್ ಬೇಕು ಅಂತ ಹಲವಾರು ಬಾರಿ ನಾನು ರ್ಯಾಪಿಡೋ ಬುಕ್ ಮಾಡ್ಕೊಂಡು ಬರ್ತಿದ್ದೆ ಎಮರ್ಜೆನ್ಸಿಗೆ. 2 ವೀಲರ್ ತಗೊಳ್ಳೋಣ ಅಂತ ಡಿಸ್ಕಸ್ ಮಾಡಿ, ಯಾರಿಗೂ ಅಂದರೆ ನನ್ನ ಕೊಲೀಗ್ಸ್ ಜೊತೆ ಮಾತ್ರ ಡಿಸ್ಕಸ್ ಮಾಡಿದ್ದು, ಫ್ಯಾಮಿಲಿಯವ್ರ ಜೊತೆ ಯಾರಿಗೂ ಹೇಳಿರಲಿಲ್ಲ. ಸೊ ಕಳೆದ ಮಾರ್ಚ್ 8 ಆ ದಿವಸದ ಸ್ಪೆಷಾಲಿಟಿನೂ ನಾನು ಹೇಳಿದ್ದೆ. ನನ್ನ ಮದುವೆ ಫಿಕ್ಸ್ ಆದ ದಿವಸ, ಅದೇ ದಿವಸ ನಾನು ಹೋಗಿ ಮಹಿಳಾ ದಿನಾಚರಣೆ ದಿವಸನೇ ನಾನು ಗಾಡಿ ಬುಕ್ ಮಾಡಿ ಬಂದಿದ್ದೆ. ಪೇಮೆಂಟು ಆಗಿತ್ತು. ಸೊ ಅವರು ಡೆಲಿವರಿಗೆ ಒಂದು 15 ದಿವಸ ಟೈಮ್ ಕೇಳಿದರು, ಯುಗಾದಿ ಹಬ್ಬಕ್ಕೆ ಕೊಡ್ತೀವಿ ಅಂತ. ಆ್ಯಕ್ಚುಲಿ ನಂಗೆ ಹೋಗ್ಲಿಕ್ಕಾಗಲಿಲ್ಲ. ಸೊ ನಿನ್ನೆ ಬುಧವಾರ, ನಾನು ಹುಟ್ಟಿದ ದಿನ ಕೂಡ ಹೌದು ಬುಧವಾರ. ಸೊ ಅದೇ ದಿವಸ ನಾನು ಹೋಗಿ ಆ ಡೆಲಿವರಿ ತಗೊಂಡೆ. ಸೊ ನಿನ್ನೆ ಅದರ ಪೂಜೆ ಎಲ್ಲ ಮುಗಿಸಿ, ಸೊ ನನ್ನ ಮುಂದಿನ ಬಾಳಿನ ಜೊತೆ ಒಂದು ಸಂಗಾತಿಯಾಗಿ ಅಂತಲೇ ಹೇಳ್ತೀನಿ ನಾನು. ಒಂದು ಅನಿವಾರ್ಯ ಒಂದು ವೆಹಿಕಲ್ ಬೇಕು ಅಂತ ಅನಿಸಿತು. ತಗೊಂಡ್ಮೇಲೇ ನಾನು ಫಸ್ಟಿಗೆ ಕಾಲ್ ಮಾಡಿ ಹೇಳಿರೋದು. ಸಣ್ಣಕ್ಕನಿಗೆ ಸ್ವಲ್ಪ ಗೊತ್ತಿತ್ತು, ದೊಡ್ಡಕ್ಕನಿಗೆ ಫಸ್ಟ್ ಟೈಮ್ ಕಾಲ್ ಮಾಡಿ ಹೇಳಿದ್ರು. ತುಂಬ ಖುಷಿಪಟ್ಟಳು ಅವಳು, ಯಾಕಂದ್ರೆ ತುಂಬ ಟೈಮ್ ಆಗಿತ್ತು ನಾನು ಮಾತಾಡಿದೆ. ಸೊ ಹೀಗೇ ನಿನ್ನನ್ನು ತುಳಿದವರ ಮುಂದೆ ನೀನು ಸಾಧಿಸಿ ತೋರಿಸ್ಬೇಕು ಅಂತ. ಸೊ ಎಲ್ಲರಿಗೂ ಹೇಳಿದೆ, ಫ್ಯಾಮಿಲಿ ಮೆಂಬರ್ಸ್ಗೆ. ಯಾಕಂದರೆ ನಾನು ಕೆಲವೊಂದು ವಿಚಾರಗಳನ್ನು ಯಾವತ್ತೂ ಸರ್ಪ್ರೈಸ್ ಆಗಿ ಇಟ್ಕೊಳ್ತೀನಿ. ಇದು ನನ್ನ ಮಾವ ಹೇಳಿರೋದು, ನೀವೇನಾದರೂ ಮಾಡಬೇಕು ಅನಿಸಿದರೆ ಯಾರಿಗೂ ಹೇಳಬೇಡ, ಹೇಳಿದರೆ ಆ ಕೆಲಸ ಆಗಲ್ಲ, ಮಾಡಿ ತೋರಿಸು ಅಂತ. ಸೊ ಅವರನ್ನು ಮಾತನ್ನು ಯಾವತ್ತೂ ನೆನಪಿಸ್ಕೊತೀನಿ. ನಿನ್ನೆ ನಾನು ತಗೊಂಡ್ಮೇಲೇ ಎಲ್ಲರಿಗೂ ಹೇಳಿರೋದು, ತುಂಬ ಜನರಿಗೆ ಗೊತ್ತಾಗಿರೋದು ನಾನು ವೆಹಿಕಲ್ ತಗೊಂಡಿದ್ದೀನಿ ಅಂತ. ಸೊ ಇದೊಂದು ನಿನ್ನೆ ಒಂದು ದಿವಸ ನನ್ನ ಜೀವನದ ಮರೆಯಲಾಗದ ಕ್ಷಣ ಅಂತ ಹೇಳ್ಬೋದು. ಯಾಕಂದರೆ ಒಂದೊಂದು ನಾವು ಕಷ್ಟಪಟ್ಟು ತಗೊಂಡಾಗ ತುಂಬ ಖುಷಿಯಾಗುತ್ತೆ. ತಗೊಳ್ಬೇಕು, ಇನ್ನು ಕಾರು ತಗೋಬೇಕು, ಈ ವರ್ಷದಲ್ಲೇ ತಗೋಬೇಕು, ಇಲ್ಲಿಂದ ಮುಂದಿನ ವರ್ಷದಲ್ಲಿ ತಗೊಳ್ತೀನಿ ಅಂತ ಹೇಳಿದ್ದೇನೆ. ಖಂಡಿತ ತಗೊಳ್ತೀನಿ. ಅದಕ್ಕೋಸ್ಕರ ನಾನು ಅಷ್ಟು ಕಠಿಣ ಪರಿಶ್ರಮ ಮಾಡ್ತಾಯಿದ್ದೀನಿ. ಯಾಕಂದರೆ ನಮ್ಮಲ್ಲಿ ಒಂದು ಗೋಲ್ ಇರುವಾಗ, ಗುರಿ ಇರುವಾಗ, ನಾವು ಅದಕ್ಕೋಸ್ಕರ ಏನು ಬೇಕಾದರೂ ಮಾಡಲಿಕ್ಕೆ ರೆಡಿ ಇದ್ದೀವಿ. ಸೊ ಅದಕ್ಕೆ ಎಕ್ಸ್ಟ್ರಾ ವರ್ಕ್ ಮಾಡ್ತೀನಿ, ಏನಾದರೂ ದುಡಿತೀನಿ, ಬಿಸ್ನೆಸ್ ಏನಾದರೂ ಮಾಡ್ತೀನಿ. ಸೊ ಇದೊಂದು ನನ್ನ ದೊಡ್ಡ ನನಸಾಯಿತು. ಹಾಗೆಯೇ ನಿನ್ನೆ ಒಂದು ಕೋರ್ಟ್ ಕೂಡ ಇತ್ತು, ಅದು ನಾನೇ ಕೊಟ್ಟ ಕೇಸಿದ್ದು. ಹೋಗಿ ಬರುವಾಗ ನನಗೆ ಅದು ದೊಡ್ಡ ವೈರಲ್ ಆಗ್ತಾಯಿದೆ ಈಗ ನನ್ನ ಒಂದು ಮಾತುಕತೆ. ಪುನೀತ್ ಕೆರೆಯವರು ಸಿಕ್ಕಿದ್ರು. ಈ ಹಿಂದೆಯೂ ತುಂಬ ಸಲ ನನಗೆ ಕೋರ್ಟಲ್ಲಿ ಅವರು ಸಿಕ್ಕಿದ್ರು. ನಾನು ಮಾತಾಡಿಸಿರಲಿಲ್ಲ, ಯಾಕಂದರೆ ನಾನು ಅವರಿಗೆ ಅಗೇನ್ಸ್ಟ್ ಆಗಿದ್ದೆ ಕೆಲವೊಂದು ವಿಚಾರಗಳು. ಸೊ ನಿನ್ನೆ ಹೇಳುವಾಗ ನಮಸ್ಕಾರ ಅಂತ ಹೇಳಿದೆ. ನನ್ನನ್ನು ಅವರಿಗೆ ತುಂಬ ಪರಿಚಯ ಇದೆ, ನಿಮ್ಮನ್ನು ನಾನು ಮಾತಾಡಿಸಿದ್ದೀನಿ ಅಂತ. ಖಂಡಿತ ಇಲ್ಲ ಸರ್, ನಾನು ಪುನೀತ್ ಕೆರೆಹಳ್ಳಿಯವರನ್ನು ಮೀಟ್ ಆಗಿಲ್ಲ, ಫೇಸ್ ಟು ಫೇಸ್ ಮೀಟ್ ಆಗಿಲ್ಲ. ಬಟ್ ಅವರು ಹೇಳಿದರು. ಆವಾಗ ಅವರಿಗೆ ನೆನಪಾಯಿತು, ನಿಮ್ಮ ವಾಯ್ಸ್ ಕೇಳಿದ್ದೀನಿ, ಫೇಸ್ಬುಕ್ಕಲ್ಲಿ ನಿಮ್ಮ ಬಗ್ಗೆ ಬಂದಿತ್ತು, ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿಗೆ ಬೈದಿದ್ದು ನೀವಲ್ವಾ ಅಂತ. ಅದಕ್ಕೆ ಆವಾಗ ನನಗೆ ಎಕ್ಸ್ಪ್ಲೇನ್ ಮಾಡಬೇಕಾಗಿ ಬಂತು, ಯಾಕೆ ಆಯಿತು, ಏನಾಯಿತು. ಸೌಜನ್ಯ ಪ್ರಕರಣದಲ್ಲಿ ನಾನು ಇದ್ದಿದ್ದು ಹೌದು, ಹೊರಗೆ ಬಂದಿದ್ದು ಹೌದು. ಸಣ್ಣ ಒಂದು ವಿಚಾರಕ್ಕೆ ಅಲ್ಲಿ ನನಗೆ ವೈಯಕ್ತಿಕ ತೇಜೋವಧೆ ಆಯಿತು, ಚಾರಿತ್ರಿಕ ತೇಜೋವಧೆ ಆಯಿತು. ಅವರು ಹೇಳಿದರು ಡೀಲ್ ಆಯಿತು ಅಂತ, ಅಪವಾದ ಬಂತು. ಇದೆಲ್ಲ ಸ್ವಾಭಾವಿಕ. ಅಕ್ಕಂತಲೇ ಕರೆದ್ರವರು ಎಲ್ಲ. ಸ್ವಲ್ಪ ಒಂದು 10 ನಿಮಿಷ ನಾವು ಮಾತಾಡಿದ್ವಿ. ಮತ್ತು ಅಣ್ಣ ಬಂಡಿನ ವಿಚಾರ ಬಂತು. ಅವನಂಥ ಗಲೀಜು ವ್ಯಕ್ತಿ ನಾನು ಹೇಳ್ತೀನಿ ಈ ಭೂಲೋಕದಲ್ಲಿ ಇರಲ್ಲ. ನಿಮ್ಮ ಎಣ್ಣೆ ಬಾಂಡಿದ್ದಾನಲ್ಲ, ಈ ಹೋರಾಟಗಾರ ನೀವು ಗಮನಿಸಬೇಕು. ಒಂದು ಹೆಣ್ಣಿಗೋಸ್ಕರ ನೀವು ಹೋರಾಟ ಮಾಡ್ತಿದ್ದೀರಲ್ಲ, ಆ ಹೆಣ್ಣಿಗೋಸ್ಕರ ಹೋರಾಟ ಮಾಡುವಾಗ ಹೆಣ್ಣಿನ ಬಗ್ಗೆ ಕೀಳಾಗಿ, ಇಷ್ಟು ಕೀಳು ಮಟ್ಟದಲ್ಲಿ, ಯಾವ ಒಂದು ಅಮ್ಮನ ಹೊಟ್ಟೆಯಲ್ಲಿ 9 ತಿಂಗಳಿದ್ದ ಅವನು ಹುಟ್ಟಿದಾದರೆ ಅವನಿಗೆ ಖಂಡಿತ ಆ ಮಾತು ಬರಲ್ಲ. ಸೊ ಅವನಿಗೆ ಯಾಕೆ ಆ ಸಂಸ್ಕಾರ ಬಂತು ಅಂತ ಗೊತ್ತಿಲ್ಲ. ಅದಕ್ಕೆ ಸಪೋರ್ಟ್ ಮಾಡುವ ನನಗೆ ಟೀಮನ್ನು ನೋಡುವಾಗ ತುಂಬ ಬೇಜಾರಾಗ್ತಿದೆ. ನೀವೆಲ್ಲ ಹೆಣ್ಣಿಗೋಸ್ಕರ ನ್ಯಾಯ ಕೊಡಿಸೋರಂತ ಕಾಮುಕ ದೃಷ್ಟಿಯಿಂದ ಮಾತಾಡುವ ಜನರಿದ್ದಾರೆ, ತುಂಬ ಜನ ಇದ್ದಾರೆ. ಬರೀ ಕಾಮುಕ ದೃಷ್ಟಿಯಿಂದ ಮಾತಾಡುವ ಜನರು. ನನ್ನ ಅನುಭವ ಅಲ್ಲ. 2 ವರ್ಷದ ಹಿಂದೆ ಚಿತ್ರರಯ್ಯವರು ನಿನ್ನೆ ಅವರಲ್ಲಿ ಮಾತಾಡಿದೆ. ಅಕ್ಕ ನಿಮ್ಮಲ್ಲಿ ತುಂಬ ಮಾತನ್ನು ಮೇಡಮ್ ನಿಮಗೆ ಹೇಳಲಿಕ್ಕಿದೆ, ನಾನು ಮೀಟ್ ಆಗ್ತೀನಿ, ತುಂಬ ವಿಷಯ ಸೌಜನ್ಯ ಹೋರಾಟದ ಬಗ್ಗೆ ಹೇಳಲಿಕ್ಕಿದೆ ಅಂತ ಹೇಳಿದರು ಅವರು. ಆಯಿತು, ಅವ್ರು ಯಾಕೆ ಹಿಂದೆ ಸದ್ದು, ಚಂದ್ರಕೃಷ್ಣ ಬರ್ಮಟೆ ಅವರು ಯಾಕೆ ಹಿಂದೆ ಸದ್ದು, ಅಂಬಿಕಾ ಮೇಡಮ್ ಯಾಕೆ ಸ್ಟೇಬಲ್ ಆದರು, ಬಹಳಷ್ಟು ವಿಚಾರಗಳಿದೆ ಈ ಹೋರಾಟದಲ್ಲಿ. ಆಯಿತಾ ಹೇಳಲಿಕ್ಕೆ. ಇದು ಸ್ವಾರ್ಥಕ್ಕೋಸ್ಕರ ಆಗದಿರಲಿ. ಒಂದು ಹೆಣ್ಣು ಮಗುವಿಗೋಸ್ಕರ ನ್ಯಾಯ ಅಂತ ಹೇಳುವಾಗ ನಿಮ್ಮ ಟಾರ್ಗೆಟ್ ಹೆಣ್ಣು ಮಗುಗೋಸ್ಕರ ನ್ಯಾಯ ಅಂತಲೇ ಇರಲಿ. ನಾನು ತುಂಬ ಜನಕ್ಕೆ ಹೇಳುವಾಗ ಅವರು ಹೇಳಿದ್ದು, ಇಲ್ಲಿ ಸತ್ತ ಸೌಜನ್ಯನಿಗೆ ನ್ಯಾಯ ಅಲ್ಲ, ಬದುಕಿರುವ ಅನಿತಾ ಕಾಸರಗೋಡಿಗೆ ಜಸ್ಟಿಸ್ ಸಿಗಬೇಕಿಲ್ಲಿ, ತೇಜೋವಧೆ ಆಗ್ತಾಯಿದೆ.
ಪದೇ ಪದೇ ತೇಜೋದೆ ಆಗ್ತಿದೆ. ನಿನ್ನೆ ನೋಡಿ ನನ್ನ ಫೋಟೋ ಮತ್ತು ನನ್ನದು ಪುನೀತ್ ಕೆರೆಹಳ್ಳಿಯವರ ಕಾನ್ವರ್ಸೇಷನ್ ಹಾಕಿ ಬೇರೆ ಯಾವುದೋ ಎಡಿಟ್ ಮಾಡಿ ಏನೋ ಮಾಡ್ತಾಯಿದ್ದಾರೆ. ಸೊ ಇವಳಿಗೆ ಇದರ ಹಿಂದೆ ಇರುವ ಇದು ಒಂದೇ ಒಂದು ಆ ಮುಂಬೈ ಟೀಮದು ಬುರ್ಡೆ ಗ್ಯಾಂಗಿನ ಶೆಟ್ರುಗಳು ಆಯಿತಾ. ಆ ಎಣ್ಣೆ ಬಾಂಡ್ನ ನೇತೃತ್ವದಲ್ಲಿ ಸ್ವಲ್ಪ ಕೈಗಳಿದ್ದಾವಲ್ಲ, ಎಡಿಟ್ ಸಾಂಗ್ ಮಾಡಿ ಹಾಕೋದು, ಫೇಕ್ ಚಾಟ್ ಕ್ರಿಯೇಟ್ ಮಾಡೋದು ನಂದು ಪ್ರಶಾಂತ್ ಮ್ಯಾಟ್ರಲ್ಲಿ. ಸೊ ಹೇಗೆಲ್ಲ ತೇಜೋವಧೆ ಮಾಡಲಿಕ್ಕಾಗುತ್ತೆ ಮಾಡಿ ನೀವು ಆಯಿತಾ. ಐ ಡೋಂಟ್ ಕೇರ್ ಅಂತ ಹೇಳ್ತೀನಿ ನಾನು ಇದಕ್ಕೆಲ್ಲ ಈ ಅಪಪ್ರಚಾರಕ್ಕೆಲ್ಲ ನಿಮ್ಮ ಇದಕ್ಕೆಲ್ಲ ಹಿಂದೆ ಹೋಗೋದು ಹೆಣ್ಮಗಳು ನಾನಲ್ಲ. ನಾನು ನಿಮಗೆ ಹೇಳಿದ್ದೀನಿ ನನ್ನ ಕ್ಯಾರೆಕ್ಟರ್ ಹೆಂಗೆ ಅಂತ ನಾನು ಮೊದಲೇ ಹೇಳಿದ್ದೀನಿ ಆಯಿತಾ. ನಿನ್ನೆ ನನ್ನ ತಮ್ಮ ಅಂತ ಹೇಳ್ತೀನಿ, ಹೋರಾಟಗಾರ ತಮ್ಮ ಹೇಳಿದರು, ಅಕ್ಕ ನೀವು ನಿಲ್ಲಿಸ್ತೀರಾ ವಿಷಯ, ಮಹೇಶಣ್ಣ ವಿಷಯ ಬಗ್ಗೆ ಮಾತಾಡೋದು ನಿಲ್ಲಿಸ್ತೀನಿ, ನನ್ನ ತಂಟೆಗೆ ಬರಬೇಡಿ, ನಿಲ್ಲಿಸ್ತೀನಿ. ಸೊ ನನಗೆ ಟೈಮ್ ಕೊಡಿ, ನಾನು ಸರಿ ಮಾಡ್ತೀನಿ. ನಾನು ಹೇಳಿದೆ ಫಸ್ಟ್ ಎಣ್ಣೆ ಬಾಂಡನ್ನು ಹಿಡ್ಕೊಂಡು ಫ್ರೈ ಮಾಡಿ. ನೀವು ಎಣ್ಣೆ ಬಾಂಡನ್ನು ಒಂದೊಳ್ಳೆ ಬಾಣಲೆ ಹಾಕಿ ಎಣ್ಣೆ ಬಾಂಡನ್ನು ಹಾಕಿ ಫ್ರೈ ಮಾಡಿ. ಮತ್ತು ಆ ಹೆಂಗಸಿದ್ದಾಳಲ್ಲ ವಿಜಯನಾರವಿ, ದರಿದ್ರ ಹೆಂಗಸು. ನಾನು ಹೇಳ್ತೀನಿ, ಯಾವ ಹೆಣ್ಮಗಳ ಬಗ್ಗೆಯೂ ನಾನು ಹೇಳಲ್ಲ ಕೆಟ್ಟದಾಗಿ, ಬಟ್ ಅವಳಂತ ಕೆಟ್ಟವಳು ಈ ಭೂಲೋಕದಲ್ಲಿ ಇರಲ್ಲ. ಅದು ಹೆಣ್ಣೆ ಅಲ್ಲ ಅದು ಆಯಿತಾ. ನನ್ನ ಹಿಂದೆನೇ ನಿಂತ್ಕೊಂಡು ನನ್ನ ಬೆನ್ನಿಗೆ ಚೂರು ಹಾಕಿದವಳು, ಇಡೀ ಹೋರಾಟದ ಹಾದಿ ತಪ್ಪಿಸಿದವಳವಳು. ಮಹೇಶಣ್ಣನ ಫ್ಯಾಮಿಲಿ, ಕುಸುಮಕ್ಕನ ಫ್ಯಾಮಿಲಿ, ಎಲ್ಲ ಹೋರಾಟಗಾರ ಗಿರೀಶ್ ಮಟ್ಟಣ್ಣನವ್ರು ಎಲ್ಲರನ್ನ ಬ್ರೈನ್ ವಾಶ್ ಮಾಡಿ ತಲೆಗೆ ಬೇಡದ್ದು ತುಂಬವಳೆ ಅವಳು. ಅವರಿಬ್ಬರು ಆ ಹೋರಾಟದಲ್ಲಿದ್ದರೆ ಖಂಡಿತ ಸಕ್ಸಸ್ ಆಗಲ್ಲ. ಮತ್ತೊಂದು ವಾಯ್ಸ್ ಮೆಸೇಜ್ ನನಗೆ ಬರ್ತಾಯಿದೆ ಫಾರ್ವರ್ಡ್ ಆಗಿ. ಮಾಡಾಯಿಕಾವು ಕ್ಷೇತ್ರಕ್ಕೆ ಹೋಗಿ ಬಂದ ಮೇಲೆ ನನಗೆ ಧರ್ಮಸ್ಥಳ ಕಡೆಯವರು ಸರಿ ಕಾಣಿಸಿದ್ರು, ಇದರಲ್ಲಿ ತಪ್ಪಿದೆ ಅಂತ ಹೇಳಿದ್ದು ಅಂತ. ಮಾಡಾಯಿಕಾವು ಕ್ಷೇತ್ರಕ್ಕೆ ಹೋಗಿ ಬರೋ ಮುಂಚೆನೇ ನನಗೆ ಬುರುಡೆ ಕತೆ ಬಗ್ಗೆ ನನಗೆ ತುಂಬ ಅಸಮಾಧಾನ ಇದೆ. ಬುರುಡೆ ಗ್ಯಾಂಗ್ ಅಂತ ನಮ್ಮನ್ನು ಕರೆಯುವಾಗ ತುಂಬ ಬೇಜಾರಾಗ್ತಿತ್ತು ನನಗೆ, ಗೊತ್ತಾಯ್ತಾ. ಸೊ ನಾನು ಮಾಡಾಯಿಕಾವು ಕ್ಷೇತ್ರಕ್ಕೆ ಹೋಗಿ ಬಂದಮೇಲೆ ತಪ್ಪು ಅಂತ ಹೇಳ್ತೀನಿ. ಮಹೇಶಣ್ಣನ ತಪ್ಪು ಕೂಡ ನನಗೆ ಮೊದಲೇ ಗೊತ್ತಿತ್ತು ಹೋರಾಟದಲ್ಲಿ. ಅವರು ತುಂಬ ಪ್ರಾಬ್ಲಮ್, ಹೆಸರು ಅವ್ರದ್ದೇನು ಅಷ್ಟು ಒಳ್ಳೆ ಹೆಸರು ಇರಲಿಲ್ಲ. ನನಗೆ ತುಂಬ ಜನ ಹೇಳಿದ್ರು ಮಹೇಶ್ ಶೆಟ್ಟಿ ತಿಮರೋಡಿ ಸರಿ ಇಲ್ಲ ಅಂತ. ಆದ್ರೂ ಅವರು ಒಂದು ಹೆಣ್ಣು ಮಗುವಿನ ನ್ಯಾಯಕ್ಕೋಸ್ಕರ ಗಟ್ಟಿ ಧ್ವನಿ ಎತ್ತಿದ್ದಾರೆ ಅನ್ನೋದಕ್ಕೋಸ್ಕರ ಅವ್ರ ಜೊತೆ ನಿಂತೆ ಬಿಟ್ಟರೆ ಬೇರೆ ಯಾವುದೇ ಅಲ್ಲ. ನಿಮಗೆ ಅವರ ಬಗ್ಗೆ ನಾನು ಹೇಳಬಾರ್ದು, ಯಾಕಂದರೆ ನಾನು ನಿನ್ನೆ ಒಬ್ಬರಿಗೆ ಹೇಳಿದ್ದೀನಿ ಅವರ ಬಗ್ಗೆ ಮಾತಾಡಲ್ಲ ಅಂತ. ಇಲ್ಲದ್ರೆ ತುಂಬ ಇದೆ ಹೇಳಲಿಕ್ಕೆ ನನಗೆ. ನಾನು ಯಾವ ಕಾರಣಕ್ಕೂ ಮಹೇಶಣ್ಣನಿಗೆ ಸಪೋರ್ಟ್ ಮಾಡಿಲ್ಲ ಆಯಿತಾ, ಸಪೋರ್ಟ್ ಮಾಡೋದಿಲ್ಲ ಇವಾಗ ಮಾಡಲ್ಲ. ಯಾಕಂದರೆ ನನಗೆ ಪರ್ಸ್ನಲಿ ಆದ ನನಗೆ ತೊಂದರೆಗಳು ಅವರಿಂದ. ಮತ್ತು ಇನ್ನೊಂದು, ಅವರು ಹೆಣ್ಣು ಮಕ್ಕಳಿಗೆ ರೆಸ್ಪೆಕ್ಟ್ ಕೊಡಬೇಕಿತ್ತು, ಹೆಣ್ಣು ಮಕ್ಕಳ ನಿಂದಕರಾಗಬಾರ್ದು. ಅವತ್ತು ಚಿತ್ರರಾಯಿ ವಿಷಯದಲ್ಲಿ ಹಾಗೆ ಮಾಡಿದ್ರು, ನನ್ನ ವಿಷಯದಲ್ಲಿ ಹಾಗೆ ಗೊತ್ತಿಲ್ಲ ಅಂತ ನಟಿಸಿದ್ರು. ಅವರಿಗೊಂದು ಟೀಮನ್ನು ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇದೆ ಎಸ್ ನಾಯಕನಾಗಿ. ಅವರದನ್ನು ಮಾಡಿಲ್ಲ, ಅವರ ಟೀಮ್ ಮೆಂಬರ್ಸು ಮಾಡಿಲ್ಲ. ಮತ್ತೆ ಬೆಳೀತಾ ಹೋಗ್ತದೆ, ಇನ್ನೂ ಸಹ ಬೆಳೀತಾ ಹೋಗ್ತದೆ, ನಿನ್ನೆ ಸಹ ಆಗ್ತಾ ಹೋಗ್ತದೆ. ನಡೀಲಿ, ಎಷ್ಟು ಸಮಯ ನೋಡೋಣ ನಿಮ್ಮ ಹೋರಾಟ ಎಲ್ಲಿಗೆ ಮುಟ್ತದೆ ಅಂತ. ಅತಿಯಾಗಿ ಪ್ರಚಾರ ಬೇಡ. ಮಹೇಶ್ ಶೆಟ್ಟಿ ತಿಮರೋಡಿಗೆ ತಾತ್ಕಾಲಿಕವಾಗಿ ಸ್ಟೇ ಸಿಕ್ಕಿದ್ದು, ನೀವು ಅತಿ ಖುಷಿ ಪಡೋದು ಬೇಡ ಆಯಿತಾ. ಅದರದ್ದು ಇನ್ನೂ ಏನೆಲ್ಲ ಆಗುತ್ತೆ ಅಂತ ನೀವು ವೆಯ್ಟ್ ಮಾಡ್ತೀರಿ, ಅಲ್ಲಿ ಸಹ ಪ್ರಾಬ್ಲಮ್ ಇದೆ. ನಾನು ಒಂದು ಇದು ಗಡೀಪಾರು ಆದೇಶ ತಪ್ಪು ಅಂತ ಹೇಳಿದಕ್ಕೆ ನಾನು ಬಿ ಗ್ಯಾಂಗ್ ಯಾವ ಕಾರಣಕ್ಕೂ ಸೇರಲ್ಲ. ಮತ್ತೆ ಹೇಳ್ತೀನಿ, ಈ ದರಿದ್ರ ಗ್ಯಾಂಗನ್ನು ನಾನು ಯಾವ ಕಾರಣಕ್ಕೂ ಸೇರಲ್ಲ. ನನ್ನ ಹೆಸರನ್ನು ಹಾಳು ಮಾಡಿದ, ನನ್ನನ್ನು ವೈಯಕ್ತಿಕ ತೇಜೋವಧೆ ಮಾಡಿದ, ನನ್ನನ್ನು ಚಾರಿತ್ರಿಕ ತೇಜೋ ಮಾಡಿದ ಆ ಬಿ ಗ್ಯಾಂಗ್, ಬುರುಡೆ ಗ್ಯಾಂಗಿನ ಯಾವ ಸದಸ್ಯರ ಜೊತೆ ನನಗೆ ಯಾವ ಕಾಂಟ್ಯಾಕ್ಟು ಇಲ್ಲ. ಹಾಗಂತ ನಾನು ಡಿ ಗ್ಯಾಂಗ್ ಸೇರಿದ್ದೀನಿ ಅಂತಿದೆ, ಖಂಡಿತ ಇಲ್ಲ. ಪುನೀತ್ ಕೆರೆಹಳ್ಳಿಯವರಲ್ಲಿ ನಾನು ಮಾತಾಡಿದ್ದು ಕೆಲವೊಂದು ವಿಚಾರಗಳು, ಆ ಬುರುಡೆ ವಿಷಯಗಳು, ಅದು ಬಿಟ್ಟರೆ ನಾನು ಯಾವ ಸ್ಕೆಚ್ಚು ಹಾಕಿಲ್ಲ. ಅಕ್ಕ ನಿಮ್ಗೆ ಏನಾದರೂ ಬೆಂಗಳೂರಲ್ಲಿ ತೊಂದರೆ ಆದರೆ ನನಗೊಂದು ಕಾಲ್ ಮಾಡಿ, ದುಡ್ಡು ಕೊಡುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ, ನನ್ನಲ್ಲಿ ಏನಿಲ್ಲ, ಆದರೆ ನಿಮಗೆ ನಾನು ಏನಾದರೂ ಸಹಾಯ ಮಾಡ್ತೀನಿ ಅಂತ ಹೇಳಿದರು. ನನಗೆ ಸದ್ಯಕ್ಕೇನು ಸಹಾಯ ಬೇಡ. ಎಣ್ಣೆ ಬಾಂಡಿದ್ದು ಸ್ವಲ್ಪ ಚರ್ಚೆ ಆಯಿತು, ಆ ಹುಚ್ಚನ ಬಗ್ಗೆ ಸ್ವಲ್ಪ ಚರ್ಚೆ ಆಯಿತು, ಅದು ಬಿಟ್ಟರೆ ಬೇರೆ ಏನೂ ಆಗಿಲ್ಲ. ಸೊ ಇದಿಷ್ಟೇ ನನಗೆ ಅಲ್ಲಿ ಆಗಿರೋದು. ಓಕೆ, ಇದಿಷ್ಟು ವಿಚಾರಗಳನ್ನು ಇವತ್ತು ಹೇಳೋಣ ಅಂತ. ಮತ್ತು ನಾನು ಹೋರಾಟಕ್ಕೆ ಯಾವ ಕಾರಣಕ್ಕೂ ಬರಲ್ಲ. ತುಂಬ ಜನ ರಿಕ್ವೆಸ್ಟ್ ಮಾಡಿದರು ವಾಪಸ್ ಬನ್ನಿ ಅಂತ. ಖಂಡಿತ ಇಲ್ಲ, ನನಗೆ ಅವಮಾನ ಆದ ಕಡೆ ನಾನು ನಿಲ್ಲಲ್ಲ, ಮೊದಲೇ ಹೇಳಿದ್ದೀನಿ. ನಾನು ಸ್ಟೇಬಲ್ ಆಗಿರ್ತೀನಿ, ಎಲ್ಲರನ್ನು ವಿಮರ್ಶೆ ಮಾಡ್ತಾ ಇರ್ತೀನಿ, ಎಲ್ಲರನ್ನು ನೋಡ್ತಾ ಇರ್ತೀನಿ. ಮತ್ತು ಒಂದು ಬೇಜಾರಿದೆ, ಅನ್ಯಾಯದ ವಿರುದ್ಧ ಹೋರಾಟ ಎಂಬ ಇದರಲ್ಲಿ ಒಂದು ಪ್ರೊಫೈಲ್ ಪಿಕ್ ಹಾಕಿದ್ದಾರೆ. ಆ ಪ್ರೊಫೈಲ್ ಪಿಕ್ಕಲ್ಲಿ ಪ್ರಸನ್ನ ರವಿ ಅವ್ರದ್ದು ಮತ್ತು ತಮ್ಮಣ್ಣ ಶೆಟ್ಟರ ಫೋಟೋ ಹೋಗಿದೆ. ನಾನು ಹೇಳ್ತಾ ಇರೋದು, ಅತಿ ಫಸ್ಟ್ ಕದ್ರಿಯಲ್ಲಿ ಸಮಾವೇಶ ಆಗುವಾಗ ಫಸ್ಟ್ ಆ ಹೋರಾಟದ ಇದು ಸ್ಟಾರ್ಟ್ ಮಾಡಿದೆ ಒಬ್ಬಳು ಮಹಿಳೆ, ಪ್ರಸನ್ನ ರವಿ ಅವರು, ನಿಮ್ಗೆ ಗೊತ್ತಿರ್ಬೋದು. ಆಗ ಈ ಮಟ್ಟಣ್ಣ ಎಲ್ಲ ಎಂಟ್ರಿ ಆಗಿಲ್ಲ, ಆಮೇಲೆ ಬಂದವರು ಆಯಿತಾ. ಒಂದು ಮಹಿಳೆಯಿಂದಲೇ ಸಾಧ್ಯ ಧ್ವನಿ ಎತ್ತಕ್ಕೆ, ಗಟ್ಟಿ ಧ್ವನಿಯಾಗಿ. ಎಷ್ಟೊಂದು ಅವಮಾನ ಅಪಪ್ರಚಾರ ಅವ್ರ ಮೇಲೆ ಆಯಿತು, ನನಗಿಂತ 100 ಪಟ್ಟು ಆಗಿದೆ ಅವ್ರ ಮೇಲೆ, ಮಾಧ್ಯಮಗಳಲ್ಲಿ ಎಲ್ಲ ಕಡೆ, ನಂದು ಸೋಷಿಯಲ್ ಮೀಡಿಯಾದಲ್ಲಿ. ಆದ್ರೂ ಅವರು ಮತ್ತೆ ಮಹೇಶಣ್ಣನಿಗೋಸ್ಕರ, ಸೌಜನ್ಯನಿಗೋಸ್ಕರ ಗಟ್ಟಿ ಧ್ವನಿಯಾಗಿ ನಿಂತರು. ತಮ್ಮಣ್ಣ ಶೆಟ್ಟರು ಬಹಳಷ್ಟು ವೇದಿಕೆಗಳಲ್ಲಿ ಮಾತಾಡಿದರು, ಇವರಿಬ್ಬರ ಫೋಟೋ ಯಾಕಿಲ್ಲ, ಇವರಿಬ್ಬರನ್ನ ಹೋರಾಟಗಾರರು ಯಾಕೀಗ ಇದು ಕಡೆಗಣಿಸ್ತಾ ಇದ್ದೀರಾ, ನಂಗೆ ಗೊತ್ತಿಲ್ಲ, ಅವ್ರಿಗೆ ಯಾಕೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ. ಇದನ್ನು ತುಂಬ ಚಿಂತನೆ ಮಾಡಬೇಕಾದ ವಿಷಯ, ತುಂಬ ತಪ್ಪದು, ತುಂಬ ತಪ್ಪು. ನನ್ನ ವಿಷಯದಲ್ಲಿ ಪ್ರಶ್ನಕ್ಕ ವೈಯಕ್ತಿಕವಾಗಿ ಸ್ವಲ್ಪ ಸಹಾಯ ಮಾಡಿದ್ದಾರೆ ಹೌದು, ಆದರೆ ಒಂದು ಹೆಣ್ಣೆಂಬ ನೆಲೆಯಲ್ಲಿ ನನಗೆ ತುಂಬ ಧೈರ್ಯ ತುಂಬಿದ್ದು ಹೌದು.
ಅದು ಬಿಟ್ಟರೆ ಹೋರಾಟದ ವಿಷಯ ನಾವೇನು ಡಿಸ್ಕಸ್ ಮಾಡಲ್ಲ. ನನಗೇನು ವಿರೋಧನೂ ಇಲ್ಲ, ಪ್ರಸನ್ನಕ್ಕ ಹೋರಾಟಕ್ಕೆ ಹೋಗೋ ಬಗ್ಗೆ ನನಗೇನು ವಿರೋಧನೂ ಇಲ್ಲ. ನಿಮ್ಮ ಹೋರಾಟ ಮುಂದುವರಿಲಿ ಅಂತಲೇ ನಾನು ಹೇಳ್ತೀನಿ. ಮಹೇಶ್ ಅಣ್ಣನ ಹೋರಾಟದಲ್ಲಿ ಸತ್ಯ ಇದ್ದರೆ ಸತ್ಯಕ್ಕೆ ಜಯ ಸಿಗಲಿ. ಸುಪ್ರೀಂ ಕೋರ್ಟಿಗೆ ಹೋಗಿದೆ, ಬಹಳಷ್ಟು ಸಂತೋಷದ ವಿಚಾರ. ನಾನು ತುಂಬ ವೆಯ್ಟ್ ಮಾಡ್ತಾಯಿದ್ದ ವಿಚಾರ ಅದು. ಒಂದು ಅವಕಾಶ ಸಿಕ್ಕಿದೆ ನನಗೆ. ಎಲ್ಲ ಕಾನೂನು ಅಡ್ವೊಕೇಟ್ಸ್ ಎಲ್ಲ ಒಟ್ಟಾಗಿ ಒಂದು ಸಾಮಾಜಿಕ ಕಳಕಳಿಯಿಂದ ಇದಕ್ಕೆ ಪ್ರಕರಣಕ್ಕೊಂದು ನ್ಯಾಯ ಕೊಡಿಸಿ ಈ ಪ್ರಕರಣಕ್ಕೆ 2026 ತಾರ್ಕಿಕವಾದ ಅಂತ್ಯ ಸಿಗಲಿ ಅಂತ ನಾನು ತುಂಬ ಬೇಡ್ತಾ ಇದ್ದೀನಿ. ಯಾಕಂದರೆ ಅಷ್ಟೊಂದು ತಲೆ ಕೆಡಿಸಿದ ವಿಚಾರ ಇದು, ಆಯಿತಾ? ಸೊ ಧನ್ಯವಾದಗಳೆಲ್ಲರಿಗೂ, ಶುಭ ದಿನ.